ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತು ಅನಿರೀಕ್ಷಿತವಾಗಿ ನಿಮ್ಮ ಜೀವನದಲ್ಲಿ ಏನೇನು ಬದಲಾವಣೆಗಳಾಗಬಹುದು ಆ ಥರ ಒಂದು ರೀಡಿಂಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇಲ್ಲಿ 2 ಪೈಲ್ ಇದೆ, ಒಂದು 888 ಮತ್ತೆ ಇದೊಂದು 999. ನೀವೊಂದು ನಿಮಿಷ ಮೆಡಿಟೇಟ್ ಮಾಡಿ ನಿಮಗೆ ಯಾವ ಪೈಲ್ ಇಷ್ಟ ಆಗುತ್ತೆ ಅದನ್ನು ಆರಿಸ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಏನೇನು ಬದಲಾವಣೆಗಳಾಗಬಹುದು, ಏನೇನು ಚೇಂಜಸ್ ಬರಬಹುದು, ನಿಮ್ಮ ಬಿಹೇವಿಯರ್ ಅಥವಾ ನಿಮ್ಮ ವರ್ತನೆ ಅದರಲ್ಲೂ ಕೆಲವು ಚೇಂಜಸ್ ಬರಬಹುದು. ನೋಡೋಣ ಏನಿದೆ ಅಂತ. ಇಲ್ಲಿ ಪೈಲ್ ನಂಬರ್ 1 888 ನಿಮ್ಗೆ ಏನು ಮೆಸೇಜ್ ಇದೆ ನೋಡೋಣ. ಎವ್ರಿಥಿಂಗ್ ಯು ಆರ್ ಬ್ಲೆಸ್ಡ್ ಅಂಡ್ ವಿತ್ ನೋ ಲಿಮಿಟ್ಸ್, ಬಿಲೀವ್ ದಟ್ ಎವ್ರಿಥಿಂಗ್ ಯು ಡೂ ವಿಲ್ ಬಿ ಸಕ್ಸೆಸ್ಫುಲ್. ಅಂದ್ರೆ ನೀವು ಇನ್ನು ಮುಂದೆ ನೀವು ಏನು ಕೆಲಸ ಮಾಡಿದ್ರು ಸಹಿತ ಅದರಲ್ಲಿ ಸಕ್ಸಸ್ ಆಗ್ತೀರಾ, ನಿಮಗೆ ಆ ದೇವರ ಆಶೀರ್ವಾದ ಇದೆ ಆ ಥರ ಹೇಳ್ತಾ ಇದೆ. ಇಲ್ಲಿ ಯಾವ ಕೆಲಸ ಮಾಡಿದ್ರು ನೀವು ಸಕ್ಸಸ್ ಆಗ್ತೀರಾ, ಆ ಥರ ಮೆಸೇಜ್ ಇದೆ ನಿಮಗೆ. ಪೈಲ್ ನಂಬರ್ 1 ಇಲ್ಲಿ ಕೆಲವು ಏಂಜಲ್ ಮೆಸೇಜಸ್ ಏನು ಬರಬಹುದು ನಿಮಗೆ ನೋಡೋಣ. ಏನು ಹೇಳುತ್ತೆ ಕೆಲವು ಮೆಸೇಜಸ್ ನೋಡೋಣ. Opportunities, perfect timing, ಮತ್ತೆ helpful people within the next few months. ಬಾಟಮ್ ಆಫ್ ದಿ ಡೆಕ್ ಇದೆ. ನಿಮಗೆ ಈ 4 ಮೆಸೇಜ್ಗಳು ಇದೆ. ತುಂಬಾ ಆಪರ್ಚುನಿಟೀಸ್ ಬರಬಹುದು ನಿಮ್ಮ ಲೈಫಲ್ಲಿ. ಈ ಬರುವ ದಿವಸಗಳಲ್ಲಿ ನೀವು 888 ಕಾರ್ಡ್ ಆರಿಸ್ಕೊಂಡಿರೋದ್ರಿಂದ ನೀವು ಏನೇ ಮಾಡಲಿ ನಿಮ್ಗೊಂದು ಒಳ್ಳೆ ಸಕ್ಸಸ್ ಇದೆ, ಆಪರ್ಚುನಿಟೀಸ್ ಇದೆ. ಇದೊಂದು ಪರ್ಫೆಕ್ಟ್ ಟೈಮಿಂಗ್ ಅಂತ ಹೇಳ್ತಾ ಇದೆ ಏಂಜಲ್ ಆನ್ಸರ್ಸ್. ನೀವು ಯಾವುದೇ ಕೆಲಸಗಳನ್ನ ನೀವು ಶುರು ಮಾಡಬಹುದು. ಮತ್ತೆ ಹೆಲ್ಪ್ಫುಲ್ ಪೀಪಲ್, ನೀವು ನಿಮ್ಮ ಜೀವನದಲ್ಲಿ ಒಳ್ಳೆ ಜನಗಳು ಬರ್ತಾರೆ ನಿಮಗೆ, ನಿಮ್ಗೊಂದು ಹೆಲ್ಪ್ ಮಾಡೋ ಅಂಥವ್ರಾಗ್ಲಿ, ನಿಮ್ಗೊಂದು ಒಳ್ಳೆ ಬ್ಲೆಸ್ಸಿಂಗ್ಸ್ ಇದೆ ಅಂತಾನು ಬಂದಿತ್ತು ನಿಮಗೆ. ಆದ್ರಿಂದ ವಿತಿನ್ ದಿ ನೆಕ್ಸ್ಟ್ ಫ್ಯೂ ಮಂತ್ಸ್ ಒಳಗಡೆ ನಿಮ್ಮ ಕೆಲಸಗಳು, ನಿಮ್ಮ ಆಸೆಗಳು, ನೀವು ಏನೇನು ಮಾಡಬೇಕು ಅನ್ಕೊಂಡಿದ್ದೀರಾ ಅದೆಲ್ಲ ಪೂರೈಸುತ್ತೆ. ಆ ಥರ ನಿಮ್ಗಿಲ್ಲಿ ಏಂಜಲ್ ಆನ್ಸರ್ಸ್ ಇದೆ. ಮತ್ತೆ ಇನ್ನೊಂದೆರಡು ಮೆಸೇಜಸ್ ನೋಡೋಣ ಏನಿರಬಹುದು. ಆ ಥರ ನಿಮ್ಗೇನು ಮೆಸೇಜ್ ಬರ್ತಾ ಇದೆ. ಒಳ್ಳೆ ಬ್ಲೆಸ್ಸಿಂಗ್ಸ್ ಇದೆ ನಿಮಗೆ. ಇಲ್ಲಿ ದಿ ಟರ್ಟಲ್ ಕಮ್ ಔಟ್ ಆಫ್ ಯುವರ್ ಶೆಲ್ ಆ ಥರ ಬಂದಿದೆ ನಿಮಗೆ. ಮತ್ತೆ ದಿ ಮಂತಾರೆ ಮಾನಿಟರ್ ಯುವರ್ ಎನರ್ಜಿ. ಇನ್ನೊಂದು ನೋಡೋಣ. ದಿ ಲಯನೆಸ್ ಪ್ರೊಟೆಕ್ಟ್ ಯುವರ್ ಇಂಟಿಗ್ರಿಟಿ ಆ ಥರ ಇದೆ ನಿಮಗೆ. ದಿ ಬಟರ್ಫ್ಲೈ ಬಾಟಮ್ ಆಫ್ ದಿ ಡೆಕ್ ಸ್ಪ್ರೆಡ್ ಯುವರ್ ಬ್ಯೂಟಿಫುಲ್ ವಿಂಗ್ಸ್ ಅಂಡ್ ಫ್ಲೈ. ವಾವ್, ನೋಡಿದ್ರಾ? ಈಗ ನಿಮಗೆ ಒಳ್ಳೊಳ್ಳೆ ಮೆಸೇಜಸ್ ಬಂದಿದೆ. ಕಮ್ ಔಟ್ ಆಫ್ ಯುವರ್ ಶೆಲ್. ಆದ್ರಿಂದ ಇಷ್ಟು ದಿವಸ ನೀವು ಏನು ಬೇಜಾರು ಮಾಡ್ಕೊಂಡಿದ್ರಿ, ಒಂಥರ ಮಂಕಾಗಿ ಕೂತಿದ್ರಿ, ಅದರಿಂದ ಆಚೆ ಬನ್ನಿ. ಮಾನಿಟರ್ ಯುವರ್ ಎನರ್ಜಿ. ನಿಮ್ಮ ಮನಸ್ಸಲ್ಲಿ ಒಂದು ಚೇಂಜ್ ಆಗ್ತಾ ಇದೆ, ನಿಮ್ಮ ವರ್ತನೆಯಲ್ಲೂ ಕೆಲವು ಬದಲಾವಣೆಗಳಾಗ್ತಾ ಇದೆ, ಅದನ್ನ ಗಮನಿಸಿ ಆ ಥರ ಹೇಳ್ತಾ ಇದೆ ನಿಮ್ಗಿಲ್ಲಿ. ಪ್ರೊಟೆಕ್ಟ್ ಯುವರ್ ಇಂಟಿಗ್ರಿಟಿ, ಬಿ ಎ ಲಯನೆಸ್. ಆದ್ರಿಂದ ಧೈರ್ಯವಾಗಿ ಮುನ್ನುಗ್ಗಿ, ಆ ಥರ ನಿಮ್ಗಿಲ್ಲಿ ಮೆಸೇಜ್ಗಳಿದೆ. ಸ್ಪ್ರೆಡ್ ಯುವರ್ ವಿಂಗ್ಸ್ ಅಂಡ್ ಫ್ಲೈ. ಆದ್ರಿಂದ ನೀವು ಧೈರ್ಯವಾಗಿ ನಿಮ್ಮ ಜೀವನನ ಎದುರಿಸಿ ಮುಂದೆ, ಯಾವುದಕ್ಕೂ ಮಂಕಾಗಿ ಕೂತ್ಕೊಳ್ಳದೆ ಮುಂದೆ ಜೀವನ ಹೇಗೆ ಬರುತ್ತೋ ಹಾಗೆ ಮುಂದೆ ಹೋಗಿ, ಆ ಥರ ನಿಮ್ಗಿಲ್ಲಿ ಹೇಳ್ತಾ ಇದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸ್ ಏನು ಹೇಳ್ಬೋದು ನೋಡೋಣ. ನಿಮಗೆಲ್ಲ ಒಳ್ಳೊಳ್ಳೆ ಮೆಸೇಜಸ್ ಬಂದಿದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸ್ ಏನು ಹೇಳುತ್ತೆ ನೋಡೋಣ. ಒಳ್ಳೊಳ್ಳೆ ಆಪರ್ಚುನಿಟೀಸ್ ಬರ್ಬೋದು ನಿಮಗೆ.
Pentacles, 5 of Wands. ಜಗಳಾಡೋ ಮೂಡಲ್ಲಿದ್ದೀರಾ, ಸಿಟ್ಟಿದೆ, ಕೋಪ ಇದೆ, ನನ್ನ ಜೀವನದಲ್ಲಿ ಏನೂ ಆಗ್ತಾ ಇಲ್ಲ, ಆ ಥರ. ಮುಂದೆ ನಿಮಗೆಲ್ಲ ಒಳ್ಳೇದಾಗುತ್ತೆ, ಒಳ್ಳೆ ಬ್ಲೆಸ್ಸಿಂಗ್ಸ್ ಇದೆ, ತುಂಬ ಡೌಟ್ಸ್ ಇದೆ ಮನಸ್ಸಲ್ಲಿ. ಡೆತ್ ಕಾರ್ಡ್, ವಾವ್. ಇಲ್ಲ ಆ ಥರ ನೋಡಿದಾಗ ತುಂಬ ಅನುಮಾನಗಳಿದೆ ಮನಸ್ಸಲ್ಲಿ, ತುಂಬ ಸಿಟ್ಟಿದೆ, ಜಗಳಾಡೋ ಮೂಡಲ್ಲಿದ್ದೀರಾ, ತುಂಬ ರೋಷನೂ ಇದೆ. ನನ್ನ ಜೀವನದಲ್ಲಿ ಏನೂ ಆಗ್ತಾ ಇಲ್ಲ, ಯಾವ ಕೆಲಸನೂ ಆಗ್ತಾ ಇಲ್ಲ, ಯಾವ ರಿಲೇಶನ್ಶಿಪ್ಪು ಆಗ್ತಾ ಇಲ್ಲ, ಎಲ್ಲ ಮೋಸ ಮಾಡ್ತಾ ಇದ್ದಾರೆ ನನಗೆ. ಆ ಥರ ಕತ್ತಿ ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೀರಾ. ಲೈಫಲ್ಲಿ ಎಲ್ಲ ಕಡೆಯಿಂದ ಮೋಸ, ಫೈನಾನ್ಷಿಯಲ್ ಸ್ಟೇಟಸ್ಸು ಎಲ್ಲ ಹಾಳಾಗಿದೆ, ಜಾಬ್ ಸಿಗ್ತಾ ಇಲ್ಲ, ಆ ಥರ ತುಂಬ ಸಿಟ್ಟಲ್ಲಿದ್ದೀರಾ, ತುಂಬ ಕೋಪದಲ್ಲಿದ್ದೀರಾ. ಆದರೆ ಇದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳಿ, ಆ ಥರ ನಿಮಗೆ ಮೆಸೇಜ್ ಇದೆ, ಅಪರ್ಚುನಿಟೀಸ್ ಬರುತ್ತೆ. ಕೆಲವು ತಿಂಗಳುಗಳಲ್ಲಿ ನಿಮ್ಮ ಆಸೆಗಳೆಲ್ಲ ಕೈಗೂಡಬಹುದು. ಅದಕ್ಕೆ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದೆ, ಏನು ಮಾಡಬೇಕು ಅಂತ ಹೇಳ್ತಾ ಇದೆ, ಅದನ್ನ ನೋಡೋಣ. ದಿ ಲಾರ್ಡ್ ಕಾರ್ಡ್, 2 of Swords, 4 of Swords. ಆ ಥರ ನೋಡಿದಾಗ ನಿಮ್ಗಿಲ್ಲಿ ಕೆಲವು ಸರಿ ನೀವು ಹೀಲ್ ಮಾಡ್ಕೋಬೇಕು. ಆದರೆ ಏನಪ್ಪಾ ಅಂತಂದ್ರೆ ನಿಮ್ಮ ಭಾವನೆಗಳನ್ನೆಲ್ಲ ಕಡಿಮೆ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಯಾವುದೇ ಒಂದು ಜಗಳಾಡೋ ಮೂಡಿರಬಹುದು, ಅಥವಾ ಬೈದಾಡೋದಾಗ್ಲಿ, ಕೆಟ್ಟ ಮಾತುಗಳಿಂದ ಬೈಯೋದಾಗ್ಲಿ ಇನ್ನೊಬ್ರನ್ನ, ಅದೆಲ್ಲ ಮಾಡಿದಾಗ ಅದು ವಾಪಸ್ಸು ನಿಮಗೆ ಬರುತ್ತೆ. ನಿಮ್ಮ ಮನಸ್ಸಿನ ಶಾಂತಿ ಕಡಿಮೆ ಆಗ್ತಾ ಹೋಗುತ್ತೆ. ಆದ್ರಿಂದ ಈಗ ನಾನು ಅನುಭವಿಸ್ತಾ ಇರೋದು ಸಾಕು, ಮುಂದೆ ನನ್ನ ಲೈಫ್ನ ನಾನು ಚೆನ್ನಾಗಿ ಮಾಡ್ಕೋತೀನಿ, ಆ ಥರ ನೀವು ಒಂದು ಡಿಸಿಷನ್ ಅನ್ನ ತಗೋಬೇಕಾಗತ್ತೆ. ಇಲ್ಲಿ ದಿ ಲಾರ್ಡ್ ಕಾರ್ಡ್, ಈ ತರ ಧೈರ್ಯವಾಗಿ ನೀವು ಜೀವನನ ಎದುರಿಸಬೇಕಾಗತ್ತೆ. ಬಿ ವೈಸ್, ಬುದ್ಧಿವಂತರಾಗಿ ಮುಂದೆ ಹೇಗೆ ನಡ್ಕೊಂಡು ಹೋಗ್ಬೇಕು. ಇಲ್ಲಿ ತನಕ ಆಯ್ತು, ಮೋಸ ಆಯ್ತು, ಎಲ್ಲ ಕಳ್ಕೊಂಡಾಯ್ತು, ದುಡ್ಡು ಕಳ್ಕೊಂಡಾಯ್ತು, ಕೆಲಸನೂ ಕಳ್ಕೊಂಡಾಯ್ತು, ಮುಂದೆ ನಾನು ಸ್ಟ್ರಾಂಗ್ ಆಗಿ ಆಗ್ತೀನಿ, ನನ್ನ ಜೀವನದಲ್ಲಿ ಏನ್ ಬರಲಿ ನಾನು ಎದುರಿಸ್ತೀನಿ, ಆ ಥರ ನೀವು ಧೈರ್ಯ ತಗೋಬೇಕಾಗತ್ತೆ. ಯಾವ ಒಂದು 2 of Swords ಎನರ್ಜಿನಲ್ಲಿದ್ದೀರಾ, ಕಣ್ಣು ಕಟ್ಟದ ಹಾಗೆ, ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಈ ಕಡೆ ಹೋಗ್ಬೇಕಾ ಆ ಕಡೆ ಹೋಗ್ಬೇಕಾ, ದಾರಿ ಕಾಣ್ತಾ ಇಲ್ಲ ನಿಮ್ಗೆ. ಯಾರು ನೋಡಿದ್ರು ನಂಬಿಸಿ ಮೋಸ ಮಾಡ್ತಾರೆ. ನಾನು ಎಷ್ಟೇ ಒಳ್ಳೆಯವಳಾಗಿರ್ಲಿ ಅಥವಾ ಒಳ್ಳೆಯವನಾಗಿರ್ಲಿ, ನನ್ಗೆಲ್ಲ ಕಡೆಯಿಂದ ಮೋಸ ಆಗ್ತಾ ಇದೆ, ಆ ಥರ ನೀವು ತುಂಬಾ ಬೇಜಾರು ಮಾಡ್ಕೊಂಡಿರ್ತೀರಾ. ಆದ್ರೆ ಇದಕ್ಕೆಲ್ಲ ಒಂದು ಕೊನೆ ಇದೆ. ನಿಮ್ಮ ಲೈಫಲ್ಲಿ ಒಂದು ಟ್ರಾನ್ಸ್ಫಾರ್ಮೇಶನ್, ನಿಮ್ಮ ಲೈಫಲ್ಲಿ ಒಂದು ಪರಿವರ್ತನೆ ಆಗುತ್ತೆ, ನಿಮ್ಮ ಲೈಫಲ್ಲಿ ಒಂದು ಬದಲಾವಣೆ ಆಗುತ್ತೆ. ಆ ಬದಲಾವಣೆ ಆದ್ರೆ ನನಗೆ ತುಂಬಾ ಸಂತೋಷ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ರೀಡಿಂಗ್ ಮಾಡ್ತಾ ಇದ್ದೀನಿ. ಎಷ್ಟೋ ಜನ ತುಂಬಾ ಬೇಜಾರು ಮಾಡ್ಕೋತೀರಾ, ಅಳ್ತೀರಾ, ನನ್ನ ಲೈಫ್ ಹೀಗಾಗಿದೆ, ನನಗೆ ಮೋಸ ಆಗಿದೆ. ಆ ಥರ ನೋಡಿದಾಗ ಇಲ್ಲಿ ನಿಮ್ಮಲ್ಲಿ ನೀವೇ ಧೈರ್ಯ ತಗೋಬೇಕು. ನಾವು ವೀಕ್ ಆದಾಗ ಎಲ್ಲರೂ ಮೋಸ ಮಾಡ್ತಾರೆ ನಮಗೆ. ಇಲ್ಲಿ ನಿಮ್ಗೆ ಕಾರ್ಡ್ಸ್ ಏನ್ ಹೇಳ್ತಾ ಇದೆ, ನಿಮ್ಗೊಳ್ಳೆ ಆಪರ್ಚುನಿಟೀಸ್ ಇದೆ. ಮುಂದೆ ಬರೋ ತಿಂಗಳುಗಳಲ್ಲಿ ನಿಮ್ಗೊಂದು ಮೆಸೇಜ್ ಬಂದಿದೆ, ನಿಮ್ಗೆಲ್ಲ ಒಳ್ಳೆ ಜನಗಳು ಸಿಗ್ತಾರೆ, ಹೆಲ್ಪ್ ಆಗುತ್ತೆ ನಿಮ್ಗೆ. ಆದ್ರಿಂದ ಧೈರ್ಯವಾಗಿ ಮುನ್ನುಗ್ಗಿ, ಆ ಥರ ನಿಮ್ಗಿಲ್ಲಿ ಮೆಸೇಜ್ ಇದೆ. ಮುಂದೆ ನೀವು ಯಾರನ್ನೂ ನಂಬದೆ ನಿಮ್ಮನ್ನ ನೀವು ನಂಬ್ಕೋಬೇಕಾಗತ್ತೆ. ಬಿಲೀವ್ ಇನ್ ಯೋರ್ ಸೆಲ್ಫ್. ಇದುವರೆಗೂ ಆಗಿರೋ ಮನಸ್ಸಿನ ಗಾಯಗಳನ್ನೆಲ್ಲ ಮರೆತು ಹೀಲ್ ಮಾಡಿಕೊಂಡು ಮುಂದೆ ಹೊಸ ಜೀವನ ಇದೆ ನಿಮ್ಗೆ. ಹೊಸ ಜೀವನದ ಕಡೆ ನೀವು ಹೋಗಿ, ಆ ಥರ ನಿಮ್ಗೆ ಇಲ್ಲಿ ಕಾರ್ಡ್ಸ್ಗಳು ಹೇಳ್ತಾ ಇದೆ. ನನ್ನ ಈ ರೀಡಿಂಗ್ ಇಂದ ನಿಮ್ ಜೀವನದಲ್ಲಿ ಸ್ವಲ್ಪನಾದ್ರೂ ಬದಲಾವಣೆಗಳು ಆದ್ರೆ ನನಗೆ ತುಂಬಾ ಸಂತೋಷ ಆಗುತ್ತೆ. ಅದಕ್ಕೋಸ್ಕರ ಈ ರೀಡಿಂಗ್ ಮಾಡ್ತಾ ಇದ್ದೀನಿ. ಮುಂದೆ ಒಳ್ಳೆ ಆಪರ್ಚುನಿಟೀಸ್ ಬರಲಿ, ನಿಮ್ ಲೈಫ್ ಹೀಗೆ ಚೆನ್ನಾಗಾಗ್ಲಿ ಅಂತ ಹೇಳ್ತಾ
ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ಮತ್ತೆ ಪೈಲ್ ನಂಬರ್ 2ಗೆ ಹೋಗೋಣ ಈಗ. ಹಲೋ ಪೈಲ್ ನಂಬರ್ 2, ನೀವು ಈ 999 ಕಾರ್ಡ್ ಆರಿಸ್ಕೊಂಡಿದ್ದೀರಾ. ನಿಮ್ಗೇನ್ ಮೆಸೇಜ್ ಇದೆ ನೋಡೋಣ. ಸಮಥಿಂಗ್ ಸ್ಟ್ರೆಸ್ಫುಲ್ ಈಸ್ ಅಬೌಟ್ ಟು ಎಕ್ಸಿಟ್ ಯುವರ್ ಲೈಫ್ ಅಂಡ್ ಬಿ ರಿಪ್ಲೇಸ್ಡ್ ಬೈ ಅ ಬ್ಲೆಸ್ಸಿಂಗ್. ನಿಮ್ಮ ಜೀವನದಲ್ಲಿ ಏನೋ ಒಂದು ಕಾಡ್ತಾ ಇರುವಂಥದ್ದು, ನಿಮ್ಮ ಮನಸ್ಸಲ್ಲಿ ತೊಂದರೆಗಳಿರಬಹುದು, ಸಮಸ್ಯೆಗಳಿರಬಹುದು, ಅದೆಲ್ಲ ನಿಮ್ಮ ಜೀವನದಿಂದ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ಒಳ್ಳೆ ದೇವರ ಆಶೀರ್ವಾದ ಇದೆ. ಆ ಥರ ನಿಮ್ಗಿಲ್ಲಿ ಮೆಸೇಜ್ ಇದೆ. ಇದಕ್ಕೆ ನಿಮಗೆ ಏಂಜಲ್ ಆನ್ಸರ್ಸ್ ಏನ್ ಬರಬಹುದು, ಏಂಜಲ್ ಮೆಸೇಜಸ್ ಏನ್ ಬರಬಹುದು. ನಿಮ್ಮ ಮನಸ್ಸಲ್ಲಿ ಏನೋ ಕಾಡ್ತಾ ಇರೋವಂಥದ್ದು, ನಿಮಗೆ ತುಂಬಾ ಬೇಜಾರು ಮಾಡಿರೋಂಥ ಒಂದು ಸಮಸ್ಯೆ ನಿಮ್ಮ ಜೀವನದಿಂದ ಹೋಗ್ತಾ ಇದೆ ಆಚೆ. ಅಲ್ಲಿ ಒಂದು ಒಳ್ಳೆ ದೇವರ ಆಶೀರ್ವಾದ ಇದೆ ನಿಮಗೆ, ಆ ಥರ ಮೆಸೇಜ್ ಇದೆ. ಇದಕ್ಕೆ ಏಂಜಲ್ ಆನ್ಸರ್ಸ್ ಏನ್ ಬರಬಹುದು. ಚೂಸ್ ಎ ನ್ಯೂ ಡೈರೆಕ್ಷನ್, ರೀಕನ್ಸಿಡರ್, ಎಸ್ ಅಂತ ಹೇಳ್ತಾ ಇದೆ. ಇಂಪ್ರೂವಿಂಗ್ ಹೆಲ್ತ್, ನೀವು ಯಾವುದೇ ವಿಷಯ ಯೋಚನೆ ಮಾಡ್ತಾ ಇರಬಹುದು, ನಿಮ್ಮ ತಲೆನಲ್ಲಿ ಯಾವುದೇ ಒಂದು ಸಮಸ್ಯೆ ಇರಬಹುದು. ನೀವು ಒಂದು ಬೇರೆ ದಾರಿ ಹುಡುಕಿಕೊಂಡು ಅದನ್ನ ಮತ್ತೆ ನೀವು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿದವಾಗ ಇಲ್ಲಿ ಎಸ್ ಅನ್ನೋ ಆನ್ಸರ್ ಬರ್ತಾ ಇದೆ. ನೀವು ಏನು ಅನ್ಕೊಂಡಿದ್ದೀರಾ ನಿಮ್ಮ ಜೀವನದಲ್ಲಿ ಅದು ನಡೆಯುತ್ತೆ. ಆ ಥರ ನಿಮ್ಗಿಲ್ಲಿ ಏಂಜಲ್ ಆನ್ಸರ್ಸ್ ಮೆಸೇಜಸ್ ಇದೆ. ಇದಕ್ಕೆ ಇನ್ನೊಂದೆರಡು ಮೆಸೇಜಸ್ ನೋಡೋಣ ಏನ್ ಹೇಳತ್ತೆ. ಇಲ್ಲಿ ದಿ ವೇಲ್, ವಿ ಸಿಂಗ್ ಅವರ್ ಸಾಂಗ್ ಆಫ್ ಲವ್. ದಿ ಫ್ಲೈ, ಯು ಹ್ಯಾವ್ ಸಚ್ ಎ ಬಿಗ್ ಹಾರ್ಟ್, ಲೆಟ್ ಯೋರ್ ಸೆಲ್ಫ್ ಇನ್. ದಿ ಎಲಿಫೆಂಟ್, ಫ್ರೀ ಯುವರ್ ಪೇನ್. ಆ ಥರ ಇದೆ ನಿಮಗೆ. ಇಲ್ಲಿ ಬ್ರೀತ್ ಡೀಪ್ಲಿ ವಿತ್ ಹೈ ಅಂಡ್ ಲೋಸ್. ಲಾಮಾಸ್, ನಿಮಗೆ ಏನಪ್ಪ ಮೆಸೇಜ್ ಇದೆ ಅಂತಂದ್ರೆ, ಕೆಲವು ಇಶ್ಯೂಸ್, ಹೆಲ್ತ್ ಇಶ್ಯೂಸ್ ಇರಬಹುದು ನಿಮಗೆ. ಕೆಲವು ಮನಸ್ಸಿನಲ್ಲಿ ನೋವಿರಬಹುದು, ಡಿಸಪಾಯಿಂಟ್ಮೆಂಟ್ಸ್ ಇರಬಹುದು. ಫ್ರೀ ಯುವರ್ ಪೇನ್ ಆ ಥರ ಹೇಳ್ತಾ ಇದೆ. ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರಬಹುದು. ವಿ ಸಿಂಗ್ ಅವರ್ ಸಾಂಗ್ ಆಫ್ ಲವ್ ಆ ಥರ ಇದೆ ನಿಮಗೆ ಮೆಸೇಜ್. ನಿಮ್ಗೊಂದು ಏಂಜಲ್ ಬ್ಲೆಸ್ಸಿಂಗ್ಸ್ ಇದೆ. ಯು ಹ್ಯಾವ್ ಸಚ್ ಎ ಬಿಗ್ ಹಾರ್ಟ್, ಲೆಟ್ ಯೋರ್ ಸೆಲ್ಫ್ ಇನ್ ಆ ಥರ ಹೇಳ್ತಾ ಇದೆ. ಇಲ್ಲಿ ನನಗನ್ನಿಸ್ತಾ ಇದೆ ನೀವೊಬ್ರು ಒಳ್ಳೆ ವ್ಯಕ್ತಿ, ನಿಮ್ಗೊಂದು ಒಳ್ಳೆ ಹೃದಯ ಇದೆ. ನೀವು ಒಳ್ಳೆ ಬ್ಲೆಸ್ಸಿಂಗ್ಗಳನ್ನ ಇನ್ವೈಟ್ ಮಾಡಿ, ಏಂಜಲ್ ಬ್ಲೆಸ್ಸಿಂಗ್ಸ್ ಅದನ್ನ ಇನ್ವೈಟ್ ಮಾಡಿ ಆ ಥರ ಇಲ್ಲಿ ಬರ್ತಾ ಇದೆ. ಯಾವಾಗ ನೀವು ಒಂದು ರಿಸೀವಿಂಗ್ ಸ್ಟೇಜ್, ಅಂದ್ರೆ ನೀವೊಂದು ತೆಗೆದುಕೊಳ್ಳೋ ಸ್ಟೇಜಿಗೆ ಬರ್ತೀರಾ, ಅಂದ್ರೆ ರಿಸೀವ್ ಮಾಡ್ಕೋಬೇಕು. ನೀವು ಮನಸ್ಸಲ್ಲಿರೋ ಸಿಟ್ಟು, ಕೋಪ, ಜಗಳ ಆ ಥರ ಮಾಡ್ಕೊಂಡಾವಾಗ ಅದು ಬರೋ ಬ್ಲೆಸ್ಸಿಂಗ್ಗಳನ್ನ ತಡೆಯುತ್ತೆ. ನೀವು ಪಾಸಿಟಿವ್ ಆಗಿ ನೀವು ಓಪನ್ ಆದಾಗ ನಿಮ್ಮ ಬ್ಲೆಸ್ಸಿಂಗ್ಸ್ಗಳು ಯೂನಿವರ್ಸ್ ನಿಮ್ಗೋಸ್ಕರ ಕೊಡುತ್ತೆ. ನೀವು ಏನು ಯೋಚನೆ ಮಾಡ್ತಾ ಇದ್ದೀರಾ, ಯಾವ ಸಮಸ್ಯೆಯಿಂದ ನೀವು ಬೇಜಾರಾಗಿದೆ, ಅದೆಲ್ಲ ಈಗ ನೋಡೋಣ. ಟ್ಯಾರೋ ಕಾರ್ಡ್ಸ್ ಅದಕ್ಕೆ ಏನು ಹೇಳ್ಬೋದು, ಟ್ಯಾರೋ ಕಾರ್ಡ್ಸ್ ಏನ್ ಕೊಡ್ಬೋದು ಮೆಸೇಜಸ್ ನೋಡೋಣ. ನೀವೀಗ ಯಾವ ಮೂಡಲ್ಲಿ ಇದ್ದೀರಾ, ಹೇಗಿದ್ದೀರಾ ನೋಡೋಣ. ಹರ್ಮಿಟ್ ಮೋಡ್, ಬೇಜಾರಲ್ಲಿದ್ದೀರಾ, ಸುಖ ಸಂತೋಷ ನೆಮ್ಮದಿ ಹುಡುಕ್ತಾ ಇದ್ದೀರಾ, ದೀಪ ಹಿಡ್ಕೊಂಡು. 5 ಆಫ್ ಕಪ್ಸ್, ಕ್ವೀನ್ ಆಫ್ ಸಾರ್ಟ್ಸ್ ನೋಡೋಣ ಏನ್ ಹೇಳ್ತಾ ಹೋಗುತ್ತೆ. 8 ಆಫ್ ವ್ಯಾಂಡ್ಸ್, ಪ್ರಿನ್ಸೆಸ್ ಆಫ್ ವ್ಯಾಂಡ್ಸ್, ದಿ ಫೆರಿಲಿಟ್. ನನ್ಗನ್ಸ್ತಾ ಇದೆ ತುಂಬಾ ಬೇಜಾರಲ್ಲಿದ್ದೀರಾ. ನಾನು ಹೇಳಿದ ಹಾಗೆ ಹುಡುಕ್ತಾ ಇದ್ದೀರಾ ಸುಖ ಸಂತೋಷನ. ಯಾವ ಕಡೆ ಹೋಗೋದು, ಏನ್ ಮಾಡೋದು, ಎಲ್ಲ ಕಡೆ ಮೋಸ,
ಸುಳ್ಳು ಆ ಥರದ್ರಲ್ಲಿ ತುಂಬ ಬೇಜಾರಾಗಿದೆ ಮನಸ್ಸು. ಒಂದೊಂದ್ಸರಿ ಫೈಟ್ ಮಾಡಬೇಕು ಅಂತ ಅನ್ಕೋತೀರಾ, ಅಷ್ಟು ಸಿಟ್ಟೂ ಇದೆ ನಿಮಗೆ. ಕೆಲವು ಸರಿ ನಿಮ್ಗೆ ಇಲ್ಲಿ ಏನು ಮೆಸೇಜಸ್ ಕೊಡ್ತಾ ಇದೆ ಟ್ಯಾರೋ ಕಾರ್ಡ್ಸ್, ಗೈಡೆನ್ಸ್ ಏನಿದೆ, ಆ ಥರ ಸಿಟ್ಟು ಮಾಡ್ಕೊಳ್ಳೋದಾಗ್ಲಿ ಕೋಪ ಮಾಡ್ಕೊಳ್ಳೋದಾಗ್ಲಿ ಮಾಡಿದಾಗ ನಿಮ್ಗೇನು ಸಿಗಲ್ಲ ಇಲ್ಲಿ. ಆದ್ರಿಂದ ನಾನು ಮೊದಲೇ ಹೇಳಿದಾಗೆ ನಿಮಗೆ ಓಪನ್ ಯುವರ್ ಹಾರ್ಟ್, ಕಾಮಾಗಿ ಕೂತು ಯೋಚನೆ ಮಾಡಿ. ಸುಮ್ಮನೆ ಹುಡುಕ್ತಾ ಹೋದ್ರೆ ಸಿಟ್ಟಲ್ಲಿ ಏನೂ ಸಿಗಲ್ಲ, ಅಥವಾ ಬೇಜಾರು ಮಾಡಿಕೊಂಡು ಕೈಚೆಲ್ಲಿ ಕೂತ್ಕೊಂಡಿದ್ರೂ ಏನು ಪ್ರಯೋಜನ ಆಗಲ್ಲ ಇಲ್ಲಿ. ಕ್ವೀನ್ ಆಫ್ ಸಾರ್ಟ್ಸ್, ಕತ್ತೆ ಹಿಡ್ಕೊಂಡು ಯುದ್ಧಕ್ಕೆ ನಿಲ್ಲಬೇಕು. ನಾನು ಎದುರಿಸ್ತೀನಿ ಜೀವನನ. ಯಾರನ್ನೇ ಒಬ್ಬರನ್ನ ನಂಬ್ಕೊಳ್ಳೋದಾಗ್ಲಿ, ಅವ್ರು ಕೊಡ್ತಾರೆ, ಅವ್ರು ಮಾಡ್ತಾರೆ, ಅವ್ರು ಬರ್ತಾರೆ ನನ್ನ ಲೈಫಲ್ಲಿ, ಅದನ್ನೆಲ್ಲ ಬಿಟ್ಟು ನಿಮ್ಮ ಸೆಲ್ಫ್ ಕೇರ್, ಬಿಲೀವ್ ಇನ್ ಯೋರ್ ಸೆಲ್ಫ್. ನಾನು ನಿಂತ್ಕೋತೀನಿ, ನಾನು ಕೆಲಸ ನಾನು ಮಾಡ್ಕೋತೀನಿ, ಯಾರು ಬರ್ತಾರೋ ಬಿಡ್ತಾರೋ ಅದು ನನ್ನ ಲೈಫಲ್ಲಿ ಇದ್ರೆ ಬರ್ತಾರೆ. ಆ ಥರ ನೀವು ಕೆಲವು ಸರಿ ಅನ್ಕೊಂಡಾಗ ಇಲ್ಲಿ ನೋಡಿ, ಟ್ರೈ ಯುವರ್ ಬೆಸ್ಟ್. ನಾವು ಕಷ್ಟಪಟ್ಟು ಕೆಲಸ ಮಾಡಿದಾಗ ದೇವರು ನಮಗೆ ಹರಿಸ್ತಾನೆ. ಸುಮ್ಮನೆ ಕೂತ್ಕೊಂಡಾಗ ದೇವ್ರ ಸಹಿತ ನಮಗೆ ಬರಲ್ಲ, ಯಾರೂ ಬರಲ್ಲ. ಆದ್ರಿಂದ ನಮ್ಮ ಕೆಲಸಗಳನ್ನ ನಾವೇ ಮಾಡ್ಕೋಬೇಕಾಗತ್ತೆ. ಯಾರನ್ನೇ ಒಬ್ಬರನ್ನ ನಂಬ್ಕೊಳ್ಳೋದಾಗ್ಲಿ, ಅವ್ರನ್ನ ನಂಬ್ಕೊಂಡು ಕಾಯ್ಕೊಂಡು ಕೂತ್ಕೊಳ್ಳೋದಾಗ್ಲಿ ಬಿಟ್ಟು ನಿಮ್ಮ ಕೆಲಸಗಳನ್ನ ನೀವು ಮಾಡಿ. ಇಲ್ಲಿ ಪ್ರಿನ್ಸೆಸ್ ಆಫ್ ವ್ಯಾಂಡ್ಸ್, ಕ್ವೀನ್ ಆಫ್ ಸಾರ್ಟ್ಸ್, ಆ ಥರ ನಿಂತ್ಕೋಬೇಕಾಗತ್ತೆ ನಿಮ್ಮ ಜೀವನದಲ್ಲಿ. ಗಟ್ಟಿಯಾಗಿ ನೀವು ನಿಂತ್ಕೊಂಡಾಗ ನಿಮ್ಮ ಕೆಲಸ ಆಗಿರಬಹುದು, ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ಆಗಿರಬಹುದು, ಇಮೋಷನಲಿ ಸ್ಟ್ರಾಂಗ್ ಆಗಿ ನೀವು ನಿಂತ್ಕೊಂಡಾಗ ನಿಮ್ಗೆ ಯಾರೂ ಮೋಸ ಮಾಡೋಕ್ಕಾಗಲ್ಲ, ನಿಮ್ಮನ್ನ ಯಾರೂ ಎದುರಿಸಕ್ಕಾಗಲ್ಲ ಇಲ್ಲಿ. ಆದ್ರಿಂದ ಇಲ್ಲಿ ಫೆರಿಲಿಟ್, ನೀವು ಸ್ಟ್ರಾಂಗ್ ಆಗಿ ನಿಂತ್ಕೊಂಡಾಗ, ನಿಮ್ಮ ಕೆಲಸಗಳನ್ನ ನೀವು ಮಾಡಿದಾಗ, ನಿಮ್ಮ ಹಾರ್ಡ್ ವರ್ಕ್ ನಿಮಗೆ ಒಳ್ಳೆ ಪ್ರತಿಫಲ ಕೊಡುತ್ತೆ. ಕಷ್ಟಪಟ್ಟಿದ್ದು ಯಾವತ್ತೂ ವೇಸ್ಟ್ ಆಗಲ್ಲ, ಯಾವತ್ತೂ ವ್ಯರ್ಥ ಆಗಲ್ಲ. ನಮ್ಮ ಕಷ್ಟಗಳು ನಾವು ಬುದ್ಧಿವಂತಿಕೆಯಾಗಿ ನಾವು ಮುಂದೆ ಹೋದಾಗ ನಮ್ಮ ಜೀವನ ಸಾಕಾರ ಆಗುತ್ತೆ. ಆ ಥರ ನಾನಿಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ನಿಮ್ಮ ಕಾರ್ಡ್ಸ್ಗಳೂ ಹಾಗೆ ಬಂದಿದೆ. ನಿಮ್ಮ ಜೀವನದಲ್ಲಿ ಒಂದು ಏಂಜಲ್ ಬ್ಲೆಸ್ಸಿಂಗ್ಸ್ ಇದೆ, 999. ನಿಮ್ಮ ಕಷ್ಟಗಳೆಲ್ಲ ಕೊನೆಗೊಳ್ಳುತ್ತೆ. ಮುಂದೆ ನಿಮಗೆ ಒಳ್ಳೆ ಲೈಫ್ ಇದೆ, ಒಳ್ಳೆ ಬ್ಲೆಸ್ಸಿಂಗ್ಸ್ ಇದೆ, ಏಂಜಲ್ ಬ್ಲೆಸ್ಸಿಂಗ್ಸ್. ಆ ಥರ ನಿಮ್ಗಿಲ್ಲಿ ಕಾರ್ಡ್ಸ್ಗಳೆಲ್ಲ ಬರ್ತಾ ಇದೆ. ಆದರೆ ಅದಕ್ಕೋಸ್ಕರ ನೀವು ಟ್ರೈ ಮಾಡಬೇಕು, ಮುಂದೆ ಹೋಗಬೇಕು. ಇಲ್ಲಿ ಅದೊಂದೇ ಮೆಸೇಜ್ ನಿಮಗೆ. ಈ ರೀಡಿಂಗಿಂದ ನಿಮಗೆ ಒಳ್ಳೇದಾದ್ರೆ ನನಗೆ ತುಂಬ ಸಂತೋಷ ಆಗುತ್ತೆ. ಆ ಥರ ಹೇಳ್ತಾ ಈ ರೀಡಿಂಗ್ನ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.